ವೀಕ್ಷಕರೇ ನಮಸ್ಕಾರಗಳು. 2025ರ ಟಾಟಾ IPL ಆವೃತ್ತಿಯ 37ನೇ ಪಂದ್ಯದಲ್ಲಿ ಇಂದು RCB ಹಾಗೂ PBKS ತಂಡವು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಎದುರಾಗುತ್ತಿವೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ RCB ತಂಡದ ನಾಯಕನಾಗಿದ್ದ ರಜತ್ ಪಟಿದಾರ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ಇಂದು ಬೆಳಿಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಮತ್ತು ಇವತ್ತಿನ ಪಂದ್ಯದಲ್ಲಿ ಅವನು ನಮ್ಮ ತಂಡದ ಪರವಾಗಿ ಆಡಿದ್ರೆ ಪಂಜಾಬ್ ತಂಡವು ಸಂಪೂರ್ಣವಾಗಿ ಧ್ವಂಸವಾಗುತ್ತೆ ಎಂದು ಇದೀಗ ರಜತ್ ಪಟಿದಾರ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ವೀಕ್ಷಕರೇ, ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ RCB ತಂಡವು ಇವತ್ತು ಪಂಜಾಬ್ ವಿರುದ್ಧ ಪಂದ್ಯವನ್ನು ಗೆದ್ದುಕೊಂಡು ಸೇಡು ತೀರಿಸಿಕೊಳ್ಳುತ್ತೆ ಎಂದರೆ ದಯವಿಟ್ಟು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹೌದು, ನಿಮ್ಮಿಂದ ಈ ವಿಡಿಯೋಗೆ ಕೇವಲ 100 ಲೈಕ್ಸ್ಗಳನ್ನು ವ್ಯಕ್ತಪಡಿಸುತ್ತಿದ್ದೇವೆ. ಹಾಗೆ ವೀಕ್ಷಕರೇ, ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇವತ್ತಿನ ಪ್ಲೇಯಿಂಗ್ 11ನಲ್ಲಿ ಯಾರಿಗೆ ಅವಕಾಶ ಕೊಡಬೇಕೆಂಬುದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸ್ಗಳು ಕೂಡ ಮಹತ್ವದ ಕಾಮೆಂಟ್ಸ್ಗಳಾಗಿರುತ್ತವೆ. ಹೌದು ವೀಕ್ಷಕರೇ, ಮೊನ್ನೆ ಪಂಜಾಬ್ ತಂಡದ ವಿರುದ್ಧ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ತಂಡವು 5 ವಿಕೆಟ್ಸ್ಗಳ ಹೀನಾಯ ಸೋಲು ಕಂಡಿತು. ಇನ್ನು ವೀಕ್ಷಕರೇ, ಈ ಒಂದು ಹೀನಾಯ ಸೋಲಿನ ಬಳಿಕ ಇದೀಗ ಮತ್ತೆ ಪಂಜಾಬ್ ತಂಡವು RCB ತಂಡದ ವಿರುದ್ಧ ಎದುರಾಗುತ್ತಿದೆ. ಹೌದು, ಮ್ಯಾಚ್ ನಂಬರ್ 37ರಲ್ಲಿ RCB ಹಾಗೂ ಪಂಜಾಬ್ ತಂಡವು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಎದುರಾಗಲಿವೆ. ಇನ್ನು ವೀಕ್ಷಕರೇ, ಈ ಒಂದು ಸೇಡಿನ ಸಮರಕ್ಕೆ ಇದೀಗ RCB ತಂಡದ ನಾಯಕನಾಗಿದ್ದ ರಜತ್ ಪಟಿದಾರ್ ಅವರು ಇವತ್ತಿನ ಪಂದ್ಯದಲ್ಲಿ ನಾವು ಈ ಆಟಗಾರನಿಗೆ ಅವಕಾಶ ಕೊಡುತ್ತೇವೆ ಎಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ವೀಕ್ಷಕರೇ, RCB ತಂಡದ ನಾಯಕನಾಗಿದ್ದ ರಜತ್ ಅವರು ಹೇಳಿದ್ದು, ಸರ್ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಹೌದು, ಈ ಒಂದು ಟೂರ್ನಿ ಆರಂಭವಾದಾಗಿನಿಂದ ಯಾವುದೇ ಒಂದು ಪಂದ್ಯದಲ್ಲೂ ಕೂಡ ಈ ಆಟಗಾರನಿಗೆ ನಾವು ಚಾನ್ಸ್ ನೀಡಿಲ್ಲ. ಹೌದು, ಇವತ್ತಿನ ಪಂದ್ಯದಲ್ಲಿ ನಾವು ಈ ಆಟಗಾರನಿಗೆ ಒಂದು ಅವಕಾಶವನ್ನು ಕೊಟ್ಟು ನೋಡುತ್ತೇವೆ. ಹೌದು, ಈತನ ಸಿಡ್ಲಬ್ಬರಕ್ಕೆ ಪಂಜಾಬ್ ತಂಡವು ಸಂಪೂರ್ಣವಾಗಿ ತತ್ತರಿಸಿ ಹೋಗಬಹುದು. ಹೌದು, ಇವತ್ತಿನ ಪಂದ್ಯದಲ್ಲಿ ಇವನು ಆಡುತ್ತಾನೆ ಎಂದು ನಮಗೆ ನಂಬಿಕೆ ಇದೆ. ಹೌದು ಸರ್, ಈತನು ಬೇರೆ ಯಾರೂ ಅಲ್ಲ, ಸ್ವಸ್ತಿಕ್ ಚಿಕಾರ. ಹೌದು, ದೇವದತ್ ಪಡಿಕ್ಕಲ್ ಅವರ ಬದಲಿಗೆ ಈತನಿಗೆ ಇವತ್ತಿನ ಪಂದ್ಯದಲ್ಲಿ ಚಾನ್ಸ್ ಕೊಡುತ್ತೇವೆ ಮತ್ತು ಪಂಜಾಬ್ ತಂಡದ ವಿರುದ್ಧ ಈತನು ಉತ್ತಮವಾಗಿ ಆಡುತ್ತಾನೆ ಎಂದು ನಮಗೆ ನಂಬಿಕೆ ಇದೆ. ಹೌದು, ಇವತ್ತಿನ ಪಂದ್ಯದಲ್ಲಿ ಸ್ವಸ್ತಿಕ್ ಚಿಕಾರ್ ಅವರು ಕಾಣಿಸಿಕೊಳ್ಳಲಿದ್ದಾರೆ ಎಂದು ರಜತ್ ಪಟಿದಾರ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.